ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಮೊತ್ತ ಮೊದಲು ಈ ಕ್ಷೇತ್ರದ ಜೀವನಾಡಿಯಾಗಿರುವಂಥ ಭಗವತಿ ರಾಜರಾಜೇಶ್ವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ನಾವು ಅನುದಿನವೂ ಪೂಜಿಸುವ ದೇವತೆ ಆಕೆ. ದೇವರುಗಳ ಕೈಯಲ್ಲಿ ಆಯುಧಗಳಿರ್ತವೆ, ಆದರೆ ರಾಜರಾಜೇಶ್ವರಿ ಆಯುಧಗಳಿಗೆ ಬೇರೆ ಯಾವ ದೇವರ ಆಯುಧಗಳು ಕೂಡ ಸರಿಸಾಟಿಯಲ್ಲ. ಮಧುರವಾದ ಬಿಲ್ಲು, ಕೋಮಲವಾದ ಬಾಣ ಅಂತ. ಹಾಗೆ ನೀವು ಎಲ್ಲರೂ ಬೇರೆ ದೇವರಲ್ಲಿ ನೋಡಿದ್ದೀರಾ ಅಂತ? ಯಾರ ಆಯುಧಗಳು ಮಧುರ ಮತ್ತು ಕೋಮಲವನ್ನು ಆಯುಧಗಳು ಕೂಡ ಶತ್ರುಗಳ ಮೇಲೂ ಕೂಡ ಕರುಣೆ ಎನ್ನುವ ಅರ್ಥವನ್ನು ಅದು ತೋರಿಸುವಂಥದ್ದು. ಹಾಗಾಗಿ ಅತಿ ಮಧುರ ಚಾಪಹಸ್ತಾಂ, ಯಾರ ಕೈಲಿರುವಂಥ ಬಿಲ್ಲು ಅತ್ಯಂತ ಮಧುರವೋ, ಕಬ್ಬಿನ ಬಿಲ್ಲನ್ನು ಹಿಡಿದವಳು ಆಕೆ. ಹಾಗೆ ಯಾರ ಬಾಣಗಳು ಪರಿಮಳ ಸೂಸುವ ಬಾಣಗಳು, ಅರಳಿದ ಹೂವುಗಳೇ ಬಾಣಗಳು, ಅಪರಿಮಿತ ಆಮೋದ ಬಾಣ ಸೌಭಾಗ್ಯಂ ಅಂತಹ ದೇವಿ. ಯಾಕೆಂದರೆ ಆಕೆ ಅತಿಶಯ ಕರುಣಾಂ, ಅತೀವ ಕಾರುಣ್ಯ. ಎಷ್ಟರ ಮಟ್ಟಿಗೆ ಅಂದರೆ ಶತ್ರುಗಳ ಮೇಲೆ ಕೂಡ ಕಾರುಣ್ಯ. ಹಾಗಾಗಿ ಬಿಲ್ಲನ್ನೆತ್ತಿದರೆ ಅದು ಮಧುರ, ಬಾಣವನ್ನು ಪ್ರಯೋಗ ಮಾಡಿದರೆ ಅದು ಕೋಮಲ. ಇಂಥ ದೇವತೆ ಪರಮ ಕರುಣಾಮೂರ್ತಿ ಆ ರಾಜರಾಜೇಶ್ವರಿ. ಅವಳ ದಿವ್ಯ ಸನ್ನಿಧಾನ ಇಲ್ಲಿದೆ, ಜೊತೆಯಲ್ಲಿ ನಾಗಯಕ್ಷಿ. ಹಾಗಾಗಿ ಆಕೆಯ ಸ್ಮರಣೆಯನ್ನು ಮಾಡ್ತಾ, ಆಕೆ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ದಯಪಾಲಿಸಲಿ. ರಾಜರಾಜೇಶ್ವರಿ ಮತ್ತು ರಾಜೇಶ್ ಹೆಬ್ಬಾರರು, ಆ ಹೆಸರಿನಲ್ಲೂ ಕೂಡ ಒಂದು ಸಾಮಂಜಸ್ಯ ಇದೆ ಅಂತ. ರಾಜರಾಜೇಶ್ವರಿಗೆ ಅವಳಿಗೊಂದು ಬಿರುದಿದೆ, ಅದೇನೆಂದರೆ ರಾಜಪೀಠ ನಿಮೇಶಿತ ನಿಜಾಶ್ರಿತ ಅಂತ. ಯಾರು ತನ್ನನ್ನು ಆಶ್ರಯಿಸ್ತಾರೋ ಅವರಿಗೆ ರಾಜಪೀಠವನ್ನು ಕೊಡಿಸ್ತಾಳೆ ಅವಳು ಅಂತ. ರಾಜರಾಗಿ ಅವರನ್ನು ಮೆರೆಸ್ತಾಳೆ ಅಂತ. ಕ್ಷೇತ್ರವನ್ನು ಹಾಗೆ ಆಕೆ ಮೆರೆಸಲಿ. ಮತ್ತು ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳಾದ ರಾಜೇಶ್ ಹೆಬ್ಬಾರರನ್ನು ಅಷ್ಟೇ ಹತ್ತಿರದಲ್ಲಿ ಆಕೆ ಇಡಲಿ ಎಂಬುದಾಗಿ ನಾವು ಆರಂಭದಲ್ಲಿಯೇ ಹಾರೈಸುವಂಥದ್ದು. ಪರಿವಾರ ದೇವರುಗಳು, ಅದರಲ್ಲಿ ನಾಗಯಕ್ಷಿ ಇರ್ಬೋದು, ನಾಗ ಇರ್ಬೋದು, ಅಥವಾ ಜಟ್ಟಿಗ ಮೊದಲಾದ ದೇವತೆಗಳಿರ್ಬೋದು. ಅವರ ಪ್ರತಿಷ್ಠೆ, ಅಷ್ಟಬಂಧ ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವದ ಸಂದರ್ಭ ಅದು. ಪರಿವಾರ ತುಂಬ ಮುಖ್ಯ. ಅದಿಲ್ಲದೆ ಮುಖ್ಯ ದೇವರ ಕೃಪೆ ಆಗೋದಿಲ್ಲ ಯಾವಾಗಲೂ ಕೂಡ. ಈಗ ನೋಡಿ, ನಾವಿಲ್ಲಿ ಬಂದು ನಿಮ್ಮ ಮುಂದೆ ಪೀಠದ ಮೇಲೆ ಕುಳಿತು ಆಶೀರ್ವಚನ ಮಾಡ್ತಾ ಇದ್ದೇವೆ. ಯಾರೋ ಪೀಠ ಹಾಕಿದ್ರಿಂದ ಆಗಿದೆ ಅಲ್ವ ಇದು ಅಂತ. ಪೀಠವನ್ನು ತಂದು ಹಾಕುವವರು ಬೇಕಲ್ವಾ ಅಂತ. ಪೀಠದ ಮೇಲೆ ಗುರುಗಳು ಶೋಭಿಸಬೇಕು ಅಂದರೆ ಪರಿವಾರ ಬೇಕು. ಅವರು ಬಂದು ಪೀಠವನ್ನು ಹಾಕಿರ್ತಾರೆ. ಅವರು ಪರಾಕ್ ಹೇಳಿದರೆ, ಅವರು ಜಯಘೋಷ ಮಾಡಿದರೆ ಪೀಠದ ಶೋಭೆ ಅದರಿಂದ ಬದ್ಧಿ ಆಗುವಂಥದ್ದು. ಒಂದು ಪರಿವಾರಕ್ಕೆ ಇರುವ ಪ್ರಾಮುಖ್ಯ ಅದು. ಪರಿವಾರವನ್ನು ಬಿಟ್ಟು ನೀವು ಬನ್ನಿದ್ರೆ ನಾವು ಬರಲಿಕ್ಕಾಗೋದಿಲ್ಲ. ಪರಿವಾರವನ್ನು ಇಟ್ಕೊಂಡು ಬಂದಿದ್ರೆ ಮಾತ್ರ ನಾವು ಬರಲಿಕ್ಕೆ ಸಾಧ್ಯ ಇರುವಂಥದ್ದು. ಹೀಗೆಯೇ ದೇವರುಗಳ ವಿಷಯದಲ್ಲೂ ಕೂಡ ಇದು. ಈಗ ರಾಜರನ್ನು ನಾವು ನೇರವಾಗಿ ಕಾಣಲಿಕ್ಕೆ ಆಗ್ತದ? ಅಧಿಕಾರಿಗಳ ಮೂಲಕವೇ ತಾನೇ
ರಾಜರ ಒಂದು ದರ್ಶನ ನಮಗೆ ಆಗುವಂಥದ್ದು. ಈಗ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ದೇಶಕ್ಕೆ ಪ್ರಧಾನಮಂತ್ರಿಗಳಿದ್ದಾರೆ. ನಾವು ಅವರನ್ನು ನೇರವಾಗಿ ಭೇಟಿ ಆಗ್ತೇವಾ? ಸಾಧ್ಯ ಇಲ್ಲ ಅಂತ. ಅವರ ಕೆಳಗೆ ಯಾರೋ ಇರ್ತಾರೆ, ಅವರ ಕೆಳಗೆ ಮತ್ತಾರೋ ಇರ್ತಾರೆ, ಅವರ ಕೆಳಗೆ ಇನ್ಯಾರೋ ಇರ್ತಾರೆ, ಅವರ ಕೆಳಗೆ ಮಗದೊಬ್ಬರು ಯಾರೋ ಇರ್ತಾರೆ. ಅವ್ರ ಜೊತೆಗೆ ನಮ್ಮ ಸಂಬಂಧ ಸಂಪರ್ಕ ವ್ಯವಹಾರಗಳಾಗ್ತಾ ಇರ್ತವೆ. ಇವ್ರನ್ನ ಬಿಟ್ಟು ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೊಂದು ಭೂಮಿ ಬೇಕು ಅಂದರೆ ನೇರವಾಗಿ ನೀವು ಪ್ರಧಾನಮಂತ್ರಿಗಳಿಂದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಥವಾ ಮುಖ್ಯಮಂತ್ರಿಗಳಿಂದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ರಕ್ರಿಯೆ ಇದೆ. ಈ ಕೆಳಗಿನಿಂದ ಮೇಲಿನವರೆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಮಧ್ಯದಲ್ಲಿ ಬೇಕಾಗ್ತಾರೆ, ಅವ್ರ ಮೂಲಕವೇ ಹೋಗಬೇಕಾಗ್ತದೆ ಅಂತ. ಈ ಪರಿವಾರ ದೇವರುಗಳು ಹಾಗೆ ಅಂತ. ಅವರ ಆಶ್ರಯ ಇಲ್ಲದೆ ಮುಖ್ಯ ದೇವರ ಕೃಪೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಪ್ರಧಾನ ದೇವತೆಯ ಆಶೀರ್ವಾದವನ್ನು, ಅನುಗ್ರಹವನ್ನು ಹೊತ್ತು ತರ್ತಕ್ಕಂಥ ಒಂದು ಜವಾಬ್ದಾರಿ, ಹೊಣೆಗಾರಿಕೆ ಆ ದೇವರುಗಳಿಗೆ ಇರ್ತಕ್ಕಂಥದ್ದು. ಹಾಗೆ ಆ ಒಂದು ರೂಪದಲ್ಲಿ ಬರ್ತಕ್ಕಂಥದ್ದು ಈ ನಾಗಯಕ್ಷಿ ಇರ್ಬೋದು, ನಾಗ ಇರ್ಬೋದು, ಅಥವಾ ಜಟ್ಟಿಗೆ ಇರ್ಬೋದು. ಇದೆಲ್ಲ ಹಾಗೆ ಬರುವಂಥದ್ದು. ಅದರಲ್ಲಿಯೂ ಈ ನಾಗ ಅದೊಂದು ಅದ್ಭುತವಾಗಿರುವಂಥ ದೇವತೆ. ಅದು ಈ ನಾಗವನ್ನು ಕೇವಲ ಪರಿವಾರ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನೀವು ಯೋಗಶಾಸ್ತ್ರಕ್ಕೆ ಹೋದರೆ ಇದೇ ನಾಗವನ್ನು ಅವರು ಕುಂಡಲಿನಿ ಎಂಬ ಭಾಷೆಯಲ್ಲಿ ಕರೀತಾರೆ. ಕುಂಡಲಿನಿ ಅಥವಾ ಕುಂಡಲಿ ಎಂಬ ಭಾಷೆಯಲ್ಲಿ ಕರೀತಾರೆ. ಹಾಗಂದರೆ ಯಾರು ಅಂದರೆ ಈ ಸೃಷ್ಟಿಯೇ ಅದು ಅಂತ, ಸಮಗ್ರ ಸೃಷ್ಟಿ ಅದು ಅಂತ, ಪ್ರಕೃತಿ ಮಾತೆ ಅದು ಅಂತ. ಅದೇ ಭೂಮಿ, ಅದೇ ನೀರು, ಅದೇ ಗಾಳಿ, ಅದೇ ಅಗ್ನಿ, ಅದೇ ಆಕಾಶ, ಎಲ್ಲ ಅದೇ. ನಮ್ಮ ಕಣ್ಣಿಗೆ ಕಾಣುವ ಕಾಣದ ಸೃಷ್ಟಿ ಎಲ್ಲವೂ ಅದೇ. ಹಾಗಾಗಿ ಬೇಕಾಗಿರ್ತಕ್ಕಂಥ ಶುಭಗಳು ನಮಗೆ ಕೊಡ್ತಕ್ಕಂಥ ಆದಿಶಕ್ತಿ ಪ್ರಕೃತಿ ಮಾತೆ ಅದು ಎಂಬುದಾಗಿ ನಾಗವನ್ನು ಯೋಗಶಾಸ್ತ್ರ ಕೊಂಡಾಡುವಂಥದ್ದು. ಅದನ್ನೇ ನಾವು ನಾಗದೇವತೆಯಾಗಿ ಪೂಜೆ ಮಾಡುವಂಥದ್ದು. ಈ ಭಾಗದಲ್ಲಿ ನಾಗದೇವರ ಉಪಾಸನೆ ತುಂಬ ವಿಶೇಷ ಇರುವಂಥದ್ದು. ನಮ್ಮ ಈ ಉಡುಪಿ, ಕುಂದಾಪುರ ಈ ಪರಿಸರದಲ್ಲಿ ನಾಗೋಪಾಸನೆ, ನಾಗಾರಾಧನೆ ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಆ ನಾಗಾರಾಧನೆ ತುಂಬ ವಿಶೇಷವಾಗಿದೆ. ರಾಜೇಶ್ ಹೆಬ್ಬಾರರ ಒಂದು ದ್ವಾರ, ಅವರ ಮೂಲಕವಾಗಿಯೇ ರಾಮಚಂದ್ರಾಪುರ ಮಠದಲ್ಲಿ ನಾಗಮಂಡಲ ನಡೆದಿತ್ತು. ಆ ಪ್ರದೇಶಕ್ಕೆ ನಾಗಮಂಡಲದ ಪರಿಚಯ ಇಲ್ಲ. ಹಲವಾರು ವರ್ಷಗಳ ಹಿಂದೆ ಸ್ವತಃ ರಾಜೇಶ್ ಹೆಬ್ಬಾರಡೆ ನಡೆಸಿಕೊಟ್ಟ ನಾಗಮಂಡಲ ರಾಮಚಂದ್ರಾಪುರ ಮಠದಲ್ಲಿ ನಡೆದಿದ್ದನ್ನು ನಾವು ನೆನೆಸ್ಕೊಳ್ತೇವೆ. ಅದಕ್ಕಿಂತ ಮೊದಲು ಮಠದಲ್ಲಿ ನಾಗಮಂಡಲ ನಡೆದಿದ್ದಿಲ್ಲ, ನಂತರವೂ ನಡೆದಿದ್ದಿಲ್ಲ. ಒಂದೇ ಒಂದು ನಾಗಮಂಡಲ ಅಲ್ಲಿ ನಡೆದಿದ್ದು ರಾಜೇಶ್ ಹೆಬ್ಬಾರರ ಮೂಲಕ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ಹಾಗಾಗಿ ಅಂಥ ನಾಗ ದೇವತೆಯ ಉಪಾಸನೆ, ನಾಗಯಕ್ಷಿಯ ಉಪಾಸನೆ ಜೊತೆಯಲ್ಲಿ ರಾಜರಾಜೇಶ್ವರಿ ಉಪಾಸನೆ ಇರತಕ್ಕಂಥ ಒಂದು ದಿವ್ಯ ಕ್ಷೇತ್ರ. ಹಾಗಾಗಿ ರಾಜೇಶ್ ಹೇಳಿದಂತೆ ಈ ಕ್ಷೇತ್ರದ ಶಕ್ತಿ ತುಂಬ ವಿಶೇಷವಾಗಿರುವಂಥದ್ದು. ಅದಿಲ್ಲದೆ ಇಷ್ಟು ದೊಡ್ಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಒಂದು ಶ್ರೇಯಸ್ಸು ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಷೇತ್ರದ ಶಕ್ತಿ ತುಂಬ ವಿಶೇಷ. ಅದ್ರ ಜೊತೆಯಲ್ಲಿ ಆ ಜಾತಕದ ಶಕ್ತಿ ಕೂಡ ತುಂಬ ವಿಶೇಷವೇ. ಈಗ ಆ ಕ್ಷೇತ್ರದ ಶಕ್ತಿ ಯಾರ ಮೂಲಕ ಭಕ್ತರಿಗೆ ಸಿಗಬೇಕು ಅಂದರೆ ಅದು ಕ್ಷೇತ್ರದ ಪ್ರತಿನಿಧಿಗಳ ಮೂಲಕ, ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳ ಮೂಲಕ. ಈಗ ಇಲ್ಲಿಯ ಈ ಕ್ಷೇತ್ರದ ಶಕ್ತಿ ಭಕ್ತರಿಗೆ ಒದಗಿ ಬರ್ತಾ ಇರುವಂಥದ್ದು ರಾಜೇಶ್ ಹೆಬ್ಬಾರರ ಮೂಲಕವಾಗಿ. ಅದು ಕೂಡ ತುಂಬ ಮುಖ್ಯ ಆಗ್ತದೆ. ಅವರಲ್ಲಿ ಯಾವ ಒಂದು ಚೈತನ್ಯ ಇರಬೇಕಾಗ್ತದೆ, ಇಲ್ಲದ ಕ್ಷೇತ್ರದ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಈ ಕ್ಷೇತ್ರದ ಉತ್ಥಾನದಲ್ಲಿ ಅವರ ಪುಣ್ಯ ತುಂಬ ವಿಶೇಷವಾಗಿರುವಂಥದ್ದು. ಅವ್ರ ಪುಣ್ಯ ಮತ್ತು ಜ್ಞಾನ ಕೂಡ. ನಾವೀಗ ಅವರು ರಾಜೇಶ್ ಹೆಬ್ಬಾರ ಮಾತನಾಡುವಾಗ ಕೇಳ್ತಾ ಇದ್ವಿ, ಜ್ಯೋತಿಷದ ಕೆಲವು ಮಾತುಗಳನ್ನು ನಾವು ಕೇಳಿದ್ವು. ಎಷ್ಟು ನಿಖರವಾದ ಜ್ಞಾನ ಇದೆ ಜ್ಯೋತಿಷದ ಕುರಿತು, ಸರಿಯಾದ ತಿಳುವಳಿಕೆ. ಜ್ಯೋತಿಷದ ಕುರಿತು ತಪ್ಪು ತಿಳುವಳಿಕೆ ತುಂಬ ಇರುವಂಥದ್ದು ಇವತ್ತು ಪ್ರಪಂಚದಲ್ಲಿ. ಸರಿಯಾದ ತಿಳುವಳಿಕೆಯಿಂದ ಹೆಚ್ಚಿರುವಂಥದ್ದು ತಪ್ಪು ತಿಳುವಳಿಕೆಯನ್ನು. ಆದರೆ ನಿಖರವಾದ ಜ್ಞಾನ ಇರುವುದನ್ನು ನಾವು ಅವರ ಮಾತುಗಳಲ್ಲಿ ಈಗ ತಾನೇ ನಾವು ಕೇಳಿದ್ವು. ತುಂಬ ಸಂತೋಷ ಆಗ್ತದೆ. ಒಂದು ದೇವರ ಅನುಗ್ರಹದಿಂದ ನಾವು ಹೇಳಿದ್ದು ಒಳ್ಳೆಯದಾಗೋದೊಂದು ಬೇರೆ, ನಮಗೆ ಶಾಸ್ತ್ರದ ಜ್ಞಾನ ಇರುವಂಥದ್ದು ಬೇರೆ. ಶಾಸ್ತ್ರದ ಸರಿಯಾದ ಜ್ಞಾನ ಇರುವಂಥದ್ದನ್ನು ನಾವು ಈಗ ತಾನೇ ಅವ್ರ ಮಾತುಗಳಲ್ಲಿ ಕೇಳ್ತಾ ಇದ್ವು. ತುಂಬ ಸಂತೋಷ ಆಯಿತು. ಸಂಸ್ಥಾನಕ್ಕೆ ಸಂತೋಷ ಆಗುವಂಥದ್ದು ಇಲ್ಲಿ ಒಬ್ಬ ಶಿಷ್ಯ ಒಂದು ವ್ಯಕ್ತಿಯಾಗಿ ಬೆಳೆದರೆ ಸಂತೋಷ ಆಗ್ತದೆ. ಶಕ್ತಿಯಾಗಿ ಬೆಳೆದಿರುವಂಥದ್ದು ಇಲ್ಲಿ ಕ್ಷೇತ್ರದ ಶಕ್ತಿಯಾಗಿ ಒಬ್ಬ ಶಿಷ್ಯ ಬೆಳೆದಿರುವಂಥದ್ದು, ಜೊತೆಯಲ್ಲಿ ಆ ಶಾಸ್ತ್ರಜ್ಞಾನವನ್ನು ಕೂಡ ಇಟ್ಕೊಂಡಿರುವಂಥದ್ದು. ತುಂಬ ಸಂತೋಷ ಆಗ್ತದೆ. ನಮಗೆ ಅದರ ಕಲ್ಪನೆ ಇರಲಿಲ್ಲ. ಆದರೆ ರಾಜೇಶ್ ಹೆಬ್ಬಾರ್ ಮಾತನಾಡುವಾಗ ನಾವು ಅದನ್ನು ಗಮನಿಸ್ತಿದ್ವು ಅಂತ ತುಂಬ ಸಂತೋಷಪಟ್ಟು ನಾವು ಅಂತ. ಇಷ್ಟು ಒಳ್ಳೆ ಶಾಸ್ತ್ರಜ್ಞಾನ ಇದೆಯಲ್ಲ ಅನ್ನುವ ಖುಷಿ ನಮಗಾಯಿತು. ಅಂಥವ್ರೊಬ್ಬರು ಬೇಕಾಗ್ತಾರೆ. ಕ್ಷೇತ್ರ ಬೆಳೀಬೇಕಾದ್ರೆ ಹಾಗೆ ಕ್ಷೇತ್ರ ಬೆಳೆಯೋದಿಲ್ಲ ಅಂತ ಬೇಕಾಗ್ತಾರೆ. ಹಸು ಎಷ್ಟೇ ಹಾಲು ಇಟ್ಕೊಂಡಿರ್ಬೋದು,
ಕರೆಯುವವರು ಬೇಕು. ಕರೆಯುವವರು ಇಲ್ಲದೇ ಇದ್ದರೆ ಹಾಲನ್ನು ನಾವು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ, ನಮ್ಮವರಿಗೆ ಹಾಲು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾಜರಾಜೇಶ್ವರಿ ನಾಗಯಕ್ಷಿಯ ಇಲ್ಲಿ ಕಾಮಧೇನು ಆದರೆ ಆ ಹಾಲು ಕರೆದು ಕೊಡುವವರು ರಾಜೇಶ್ ಹೆಬ್ಬಾರರು. ಅವರು ನಮಗೆ ಕ್ಷೇತ್ರಕ್ಕೆ ಯಾವಾಗಲೂ ಬೇಕಾಗ್ತಾರೆ. ನಾವು ಅನೇಕ ಸಮಯದಿಂದ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಪ್ರತಿ ಸತ್ಯ ಕೂಡ ಅಲ್ಲಿ ಅಭ್ಯುದಯವನ್ನು ಕಾಣ್ತೇವೆ. ಒಂದೊಂದು ಸರ್ತಿ ಬಂದಾಗಲೂ ಕೂಡ ಒಂದೊಂದು ಹೊಸದು. ಈ ಸಭಾಭವನದ ಉದ್ಘಾಟನೆಗೆ ಕೂಡ ನಾವು ಬಂದಿದ್ವು. ಹಾಗೆ ಪ್ರತಿ ಹಂತದಲ್ಲಿ ಇಲ್ಲಿ ನಾವು ವಿಕಾಸವನ್ನು ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ. ಒಬ್ಬ ಗುರುವಿಗೆ ಇದಕ್ಕಿಂತ ಸಂತೋಷ ಬೇರೆ ಏನೂ ಬೇಕಾಗಿಲ್ಲ ಅಂತ. ಒಂದು ಶಿಷ್ಯ ಮಹಾಶಕ್ತಿಯಾಗಿ ಬೆಳೆದರೆ, ಒಂದು ಕ್ಷೇತ್ರವಾಗಿ ಬೆಳೆದರೆ ಅದಕ್ಕಿಂತ ದೊಡ್ಡ ಸಂತೋಷ ಸಂಸ್ಥಾನಕ್ಕೆ ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ನಾವು ಏನಿದ್ರೂ ಪಕ್ಕಕ್ಕಿಟ್ಟು ಇಲ್ಲಿಗೆ ನಾವು ಧಾವಿಸಿ ಬರುವಂಥದ್ದು. ಯಾಕೆಂದರೆ ಒಬ್ಬ ಶಿಷ್ಯ ಒಂದು ಮಹತ್ ಕಾರ್ಯ ಮಾಡ್ತಾ ಇರುವಾಗ ನಾವು ಬರಬೇಕು, ನಾವು ಅಲ್ಲಿರಬೇಕು ಎನ್ನುವ ಭಾವ ಅದು ಒಂದು. ಈ ಬಾರಿ ಬರಲಿಕ್ಕೆ ನಮಗೆ ಕೆಲವು ತೊಡಕುಗಳಿದ್ವು, ಕೆಲವು ತೊಂದರೆಗಳಿದ್ವು. ಹಾಗಾಗಿ ನಾವು ಬರೋದಿಲ್ಲ ಅಂತ ಹೇಳಲಿಲ್ಲ. 2 ದಿನ ಕಳೆದು ಬಂದರೂ ಆಗ್ಬೋದು ಅಂತ, 2-3 ದಿನ ಕಳೆದು ಬಂದರೂ ಆಗ್ಬೋದಾ ಅಂತ. ರಾಜೇಶ್ ಹೆಬ್ಬಾರರು ಅವರಲ್ಲಿ ಏನು ಪರಿವಾರದವರಲ್ಲಿ ನಾನು ವಿಶೇಷ ಮಾತಾಡಲಿಲ್ಲ. ಅವರು ಆಗ್ಬೋದು ಅಂತ ಹೇಳಿದ್ದಾರೆ. ಒಮ್ಮೆ ನಾನು ಗುರುಗಳಲ್ಲಿ ಮಾತಾಡಬೇಕು ಅಂತ. ಗುರುಗಳಲ್ಲಿ ಮಾತಾಡಿದ್ದೇನು ಅಂದರೆ, ಗುರುಗಳಿಲ್ಲದೆ ಬ್ರಹ್ಮಕಲಶ ಆಗೋದಿಲ್ಲ ಅಂತ, ಗುರುಗಳಿದ್ದೇ ಆಗುವಂಥದ್ದು ಅಂತ. ಆ ಪ್ರೀತಿಗೆ ಸೋತು ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ನಮಗೆ ಪಶ್ಚಾತ್ತಾಪ ಆಯಿತು. ಇಲ್ಲ ಅಂತಲೂ ಕೂಡ ಹೇಳಬಾರ್ದಾಗಿತ್ತು, ನಾವು ಆಮೇಲೆ ಬರ್ತೀವಿ ಅಂತ ಕೂಡ ಹೇಳಬಾರ್ದಾಗಿತ್ತು, ಮೊದಲೇ ಹ್ಞೂ ಅಂತ ಹೇಳಬೇಕಾಗಿತ್ತು ಅನಿಸುವಂತ ಆಯಿತು ನಮಗೆ ಎಂಬುದನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಇಲ್ಲಿ ನಮ್ಮನ್ನು ಕರೆಯುವಾಗ ಮಠದ ಬಗ್ಗೆ ಚಿಂತನೆ ಇದೆ. ಮಠಕ್ಕೆ ವಿಶಾಲವಾದ ಶಿಷ್ಯವರ್ಗ ಇದೆ. ಗೋಕರ್ಣದಿಂದ ಕೇರಳದವರೆಗೆ ಶಿಷ್ಯವರ್ಗ ಇದೆ. ರಾಜೇಶ್ ಹೆಬ್ಬಾರ್ ಹೇಳೋದೇನೆಂದರೆ, ನಾನು ಮಧ್ಯೆ ಇದ್ದೇನೆ ಅಂತ. ಈ ಗೋಕರ್ಣದಿಂದ ಪುತ್ತೂರು ಎನ್ನುವಾಗ ರಾಜೇಶ್ ಹೆಬ್ಬಾರರ ತಾತ್ಪರ್ಯ ಏನಂದರೆ, ನೀವು ಅಲ್ಲಿಂದ ಅಲ್ಲಿಗೆ ಹೋಗ್ತೀರಿ, ಮಧ್ಯೆ ನಾನಿದ್ದೇನೆ ಅಂತ. ಹಾಗಾಗಿ ಇದೊಂದು ಕೇಂದ್ರ ಆಗಲಿ ಅಂತ, ಗುರುಗಳು ಇಲ್ಲಿ ಮತ್ತೆ ಮತ್ತೆ ಬರಲಿ, ಇದಿಲ್ಲಿ ಕೇಂದ್ರ ಆಗಲಿ ಎನ್ನುವ ಆಶಯ ರಾಜೇಶ್ ಮನಸ್ಸಲ್ಲಿ ಇರುವಂಥದ್ದು. ಆಗ ಈಗ ನಾವು ಮುಕ್ತವಾಗಿ ಬಾಯ್ಬಿಟ್ಟು ಹೇಳುವಂಥದ್ದು, ಖಂಡಿತವಾಗಿ ಕೂಡ ಮಠಕ್ಕಿಂತ ಬೇರೆ ನಾವು ಇದನ್ನು ಪರಿಗಣನೆ ಮಾಡೋದಿಲ್ಲ. ನಮ್ಮದೇ ಒಂದು ಕೇಂದ್ರವಾಗಿ ಆ ಭಾವ ಇಟ್ಕೊಂಡು ನಾವು ಇಲ್ಲಿಗೆ ಬರ್ತೇವೆ. ಮುಂದೆ ಕೂಡ ಸಮಯದಲ್ಲಿ, ಇಲ್ಲಿವರೆಗೆ ಮಾತ್ರ ಅಲ್ಲ, ಮುಂದೆ ಕೂಡ ಸಮಯದಲ್ಲಿ ನಾವು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರ್ತೇವೆ. ರಾಜೇಶ್ ಹೆಬ್ಬಾರರ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಡೆಸಿಕೊಡ್ತೇವೆ, ಅದೇ ರೀತಿಯಾಗಿ ಅದನ್ನು ನಡೆಸಿಕೊಡ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೊಂದು ಗುರು ಶಿಷ್ಯ ಬಾಂಧವ್ಯ ಇದು ಅಂತ. ಈಗ ಕರೀಲಿಕ್ಕೆ ಅವ್ರು ಎಷ್ಟೋ ಪೀಠಾಧಿಪತಿಗಳನ್ನು ಕರಿಬೋದು, ಇದಕ್ಕಿಂತ ಸುಲಭವಾಗಿ ಬರ್ತಾರೆ. ಈಗ ಇಲ್ಲಿ ಒಂದು ಸಮಯ ತಗೊಳ್ಳುವಾಗ ಎಷ್ಟು ಕಷ್ಟ ಆಗ್ತದೋ ಅಷ್ಟು ಕಷ್ಟ ಇಲ್ಲ. ಬೇರೆ ಅನೇಕ ಪೀಠಾಧಿಪತಿಗಳನ್ನು ನೀವು ರಾಜೇಶ್ ಹೆಬ್ಬಾರ್ ಹೋಗಿ ಕರೆದು ಬರ್ತಾರವರು. ಆದರೆ ಅವರಿಗೆ ಇದೇ ಗುರುಗಳೇ ಬರಬೇಕು, ಅವರ ಗುರುಗಳೇ ಬರಬೇಕು ಅನ್ನೋ ಆಶಯ ಇದೆಯಲ್ಲ. ಹಾಗಾಗಿ ಅವರು ಆ ಪ್ರಯತ್ನ ಮಾಡುವಂಥದ್ದು. ನಿಮಗೊಂದು ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದರೆ, ಈಗ ಊರಿಗೆ ಹೋಗಬೇಕು, ಒಂದು ತಂದೆ ಮತ್ತು ಮಗು ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಬಸ್ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಚಿಕ್ಕ ಮಗುವಿಗೆ ಒಂದೊಂದಾಗಿ ಬಸ್ಗಳು ಹೋಗ್ತಾ ಇದ್ದಾವೆ. ಈ ಅಪ್ಪ ಇನ್ನೂ ಬಸ್ ಬಂದಿಲ್ಲ ಅಂತ ಕಾಯೋದು ಯಾಕೆ ಅಂತ. ಇಷ್ಟೆಲ್ಲ ಬಸ್ ಹೋಗ್ತಾ ಇದೆ, ಕೆಂಪು ಬಸ್ ಹೋಗ್ತಾ ಇದೆ, ಹಸಿರು ಬಸ್ ಹೋಗ್ತಾ ಇದೆ, ಹಳದಿ ಬಸ್ ಹೋಗ್ತಾ ಇದೆ, ಚಂದ ಬಸ್ಸುಗಳೆಲ್ಲ ಹೋಗ್ತಾ ಇದೆ. ಈ ಅಪ್ಪ ಮತ್ತು ಕಾಯೋದಕ್ಕೆ ಬಸ್ ಬರಲಿಲ್ಲ, ಬಸ್ ಯಾವ್ದಾದ್ರು ಒಂದು ಬಸ್ ಹತ್ತಿ ಹೋಗ್ಬೋದಲ್ಲ ಅಂತ. ಆದರೆ ಆ ಮಗುವಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದರೆ, ಯಾವುದಾದ್ರೂ ಬಸ್ ಆಗೋದಿಲ್ಲ, ಊರಿಗೆ ಹೋಗುವ ಬಸ್ಸೇ ಆಗಬೇಕಾಗ್ತದೆ ಅಂತ, ಬೇರೆ ಬಸ್ ಆಗೋದಿಲ್ಲ ಅಂತ. ಹಾಗೆ ನಿಮಗೆ 100 ದೇವರು ಇರ್ಬೋದು, ನಿಮ್ಮ ಕುಲದೇವರೇ ಆಗಬೇಕು, ಆ ದೇವರೇ ನಿಮ್ಮನ್ನು ತುದಿ ಮುಟ್ಟಿಸುವಂಥದ್ದು ಅಂತ. ಹಾಗೆ 100 ಗುರುಗಳಿರ್ಬೋದು, ಅವರವರು ಗುರುಗಳೇ ಆಗಬೇಕು, ಅವರನ್ನು ಉದ್ಧಾರ ಮಾಡಬೇಕು ಅಂತಂದರೆ ಬೇರೆಯವರಿಂದ ಆಗುವಂಥದ್ದಲ್ಲ ಅಂತ, ಅದೇ ಆಗಬೇಕು, ಅವರೇ ಒಂದು ಆಗಲಿಕ್ಕೆ ಇರುವಂಥದ್ದು ಅಂತ. ಆ ಭಾವ ಇರುವುದರಿಂದಲೇ ಅವರು ರಾಮಚಂದ್ರಾಪುರ ಮಠದ ಗುರುಗಳೇ ಆಗಬೇಕು, ಅವರೇ ಬರಬೇಕು ಅನ್ನೋ ಆಗ್ರಹವನ್ನು ರಾಜೇಶ್, ನಮ್ಮ ಗುರುಗಳೇ, ಇಷ್ಟೆಲ್ಲ ಉದ್ದ ಹೇಳುವುದಿಲ್ಲ ಅವರು, ನಮ್ಮ ಗುರುಗಳೇ ಬರಬೇಕು ಅಂತ ಅಪೇಕ್ಷೆಯನ್ನು ಅವರು ಪಡುವಂಥದ್ದು. ಹಾಗಾಗಿ ಇವತ್ತು ಇಲ್ಲಿಗೆ ಬಂದು ತುಂಬ ಸಂತೋಷಪಟ್ಟು, ಕಳೆದ ಬಾರಿ ಅಯಾಚಿತವಾಗಿ ನಮ್ಮ ಮುಖದಿಂದ ಒಂದು ಮಾತು ಬಂದಿತ್ತು, ವಾಹನ ಏರಿ ಹೊರಡೋ ಹೊತ್ತಿಗೆ ಹೇಗೂ ನಾಗಯಕ್ಷಿ ಪ್ರತಿಷ್ಠೆ ಬ್ರಹ್ಮಕಲಶ ಇದೆಯಲ್ಲ ಆವಾಗ ಬರ್ತೇವೆ, ಹಾಗೆ ನಿಶ್ಚಯವೇ ಆಗಿರಲಿಲ್ಲ ಅದು. ಈಗ ರಾಜೇಶ್ ಹೆಬ್ಬಾರ್ ಈಗ ಉಲ್ಲೇಖ ಮಾಡಿದ ಹಾಗೆ ನಿಶ್ಚಯವೇ ಆಗಿರಲಿಲ್ಲ, ಅವರಿಗೂ ನಮಗೂ ಅದ್ರ ಬಗ್ಗೆ ಮಾತುಕತೆಯೂ ಆಗಿರಲಿಲ್ಲ. ದೇವರೇ ನುಡಿಸುವಂಥದ್ದು ಅಂತ ಇದ್ದಕ್ಕಿದ್ದಂತೆ ಆ ಸಮಯದಲ್ಲಿ ಬರ್ತೇವೆ ಅನ್ನೋ ನಮ್ಮ ಮಾತು ಏನಿದೆ ಅದು ಇವತ್ತು ಸತ್ಯ ಆಗುವಂತಾಯಿತು ಆ ಮಾತು. ಅದಕ್ಕಾಗಿ ನಾವು ಅತೀವವಾಗಿ ಸಂತೋಷ ಪಡ್ತಾ ಮುಂದೆ ಬರುವ ದಿನಗಳಲ್ಲಿ ಈ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಲಿ ಮತ್ತು ಕ್ಷೇತ್ರದ ಮೂಲಕವಾಗಿ ಭಕ್ತರ ಅಭ್ಯುದಯ ಆಗಲಿ. ಕ್ಷೇತ್ರ ಅಭ್ಯುದಯ ಆಗೋದು ಹೇಗೆ? ಕ್ಷೇತ್ರದಿಂದ ಭಕ್ತರು ಉದ್ಧಾರ ಆದರೆ ಕ್ಷೇತ್ರ ಉದ್ಧಾರ ಆಗ್ತದೆ.
ಹಾಗೆ ಕ್ಷೇತ್ರ ಉದ್ಧಾರ ಆಗೋದಿಲ್ಲ. ಯಾವುದೇ ಕ್ಷೇತ್ರ ಉದ್ಧಾರ ಆಗಬೇಕಾದ್ರೆ ಆ ಕ್ಷೇತ್ರದ ಮೂಲಕ ನೂರಾರು ಸಾವಿರಾರು ಭಕ್ತರ ಉದ್ಧಾರ ಆಗಬೇಕು. ಎಷ್ಟೋ ಜನ ಬಂದವರ ಕಷ್ಟ ಪರಿಹಾರ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಯಾರ್ಯಾರಿಗೆ ಅವರ ಕಷ್ಟ ಪರಿಹಾರ ಆಗ್ತದೆ, ಯಾರ್ಯಾರಿಗೆ ಅವರ ಇಷ್ಟ ಪ್ರಾಪ್ತಿ ಆಗ್ತದೆ, ಅವರೆಲ್ಲ ಕ್ಷೇತ್ರದ ಆಸ್ತಿ ಆಗ್ತಾರೆ, ಅವರೆಲ್ಲ ಕ್ಷೇತ್ರಕ್ಕೆ ಸೇವೆ ಮಾಡ್ತಾರೆ. ಹಾಗಾಗಿ ಒಂದು ಕ್ಷೇತ್ರದ ಉದ್ಧಾರ ಅಂತಂದರೆ ಅದು ಸಾವಿರಾರು ಕುಟುಂಬಗಳ ಉದ್ಧಾರ ಅಂತ ಅರ್ಥ. ಅದಕ್ಕೆ ಈಗ ಒಂದು ಅಂಗಡಿ ಉದ್ಧಾರದ ಹಾಗಲ್ಲ, ಅದು ಅಂಗಡಿ ಉದ್ಧಾರ ಆದರೆ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಕ್ಷೇತ್ರದ ಉದ್ಧಾರ ಅಂದರೆ ಸಾವಿರಾರು ಕುಟುಂಬಗಳ ಉದ್ಧಾರ ಆಗಿ ಕ್ಷೇತ್ರದ ಉದ್ಧಾರ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಒಟ್ಟಿಗೆ ಹಾರೈಸುವಂಥದ್ದು ಕ್ಷೇತ್ರ ಮತ್ತು ಕ್ಷೇತ್ರವನ್ನು ನಂಬಿರ್ತಕ್ಕಂಥ ಭಕ್ತರು ಅಸಂಖ್ಯ ಸಂಖ್ಯೆಯಲ್ಲಿ ಆ ಭಕ್ತರ ಉದ್ಧಾರವೂ ಆಗಲಿ, ಈ ಕ್ಷೇತ್ರವು ಕೂಡ ಇನ್ನಷ್ಟು ಮತ್ತಷ್ಟು ಇದು ಉದ್ಧಾರ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ಹಾಗಾಗಿ ಈಗ ಎಲ್ಲ ಇಲ್ಲಿ ಹೀಗೆ ಬಂದು ನೋಡಿದರೆ ಇನ್ನೇನಾಗಲಿಕ್ಕೆ ಉಂಟಂತ ಅನ್ನುವಂತಿದೆ ಇಲ್ಲಿಯ ಪರಿಸ್ಥಿತಿ. ಆದರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಅಭ್ಯುದಯ ಈ ಕ್ಷೇತ್ರಕ್ಕೆ ಹೆಜ್ಜೆ ಹೆಜ್ಜೆಗೂ ಬರಲಿ ಎಂಬುದಾಗಿ ನಾವು ಆಶಿಸಿ, ಆ ರಾಜರಾಜೇಶ್ವರಿ ನಮ್ಮ 3 ಪ್ರಧಾನ ಆರಾಧ್ಯ ದೇವತೆಗಳಲ್ಲಿ ಒಂದು ಆಕೆ. ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ ಅಂತ. ರಾಜರಾಜೇಶ್ವರಿ ನಮ್ಮ ಮುಖ್ಯವಾಗಿರ್ತಕ್ಕಂಥ ಆರಾಧ್ಯ ದೇವತೆ. ಅದು ಇಲ್ಲಿ ಕೂಡ ಆರಾಧ್ಯ ದೇವತೆ ಹೋದದು ಅಂತ. ಗುರುವಿಗೂ ಅದೇ ಆರಾಧ್ಯ ದೇವತೆ, ಶಿಷ್ಯನಿಗೂ ಕೂಡ ಅದೇ ಆರಾಧ್ಯ ದೇವತೆ. ಹಾಗಾಗಿ ಈ ರಾಜರಾಜೇಶ್ವರಿ ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶ್ರೇಯಸ್ಸನ್ನು ಕೊಡಮಾಡಲಿ. ಪರಿವಾರ ದೇವರುಗಳು ಕೂಡ ಹಾಗೆ ಎಲ್ಲ ಬಾಧೆಗಳನ್ನು ನಿವಾರಿಸಲಿ. ಕ್ಷೇತ್ರಕ್ಕೆ ಅನೇಕ ತೊಡಕು ತೊಂದರೆಗಳಿದೆ, ಅದು ಸಹಜ. ಅದು ಈಗ ಹಾಲು ಹಲ್ಲು ಹೋಗಿ ನಿಜವಾದ ಹಲ್ಲು ಬರಬೇಕು ಅಂದರೆ ಆ ಹಲ್ಲು ಬೀಳಬೇಕಾಗ್ತದೆ, ಇರುವ ಹಲ್ಲು ಬೀಳಬೇಕಾಗ್ತದೆ, ಆಗೊಂದು ಜ್ವರ ಬರಬೇಕಾಗ್ತದೆ ಆ ಸಮಯದಲ್ಲಿ. ಇದು ಬಾರದೆ ದೊಡ್ಡವರಾದವರು ಇಲ್ಲ ಅಂತ ಒಂದು ವ್ಯಕ್ತಿ ಕಥೆನ ಹೇಳ್ತಾ ಇರುವಂಥದ್ದು, ಮಗುವಿನ ಕಥೆ. ಹಾಗೆ ಒಂದು ಕ್ಷೇತ್ರ ಬೆಳೆಯುವಾಗ ಸಹಜವಾಗಿ ಶತ್ರುಗಳು ನಿರ್ಮಾಣ ಆಗ್ತಾರೆ. ಶತ್ರುಗಳನ್ನು ನಾವು ಬೇಯಿಸ್ತಾ ಇದ್ದರೂ ಕೂಡ ತಾನೇ ಸೃಷ್ಟಿಯಾಗ್ತಾರೆ ಅವರು. ಅದರಲ್ಲಿ 2 ವಿಧ. ಒಂದು ನಮ್ಮ ಶತ್ರುಗಳು ಅಂತ, ಇನ್ನೊಂದು ಅವರು ಧರ್ಮಕ್ಕೆ ಶತ್ರುಗಳು ಅಂತ, ಅವರು ದೇವರಿಗೆ ಶತ್ರುಗಳು ಅಂತ, ಆಸ್ತಿಕತೆಗೆ ಶತ್ರುಗಳು ಅಂತ. ಅಂಥವರು ಅವರು ದೇಶಕ್ಕೆ ಕಂಟಕರು. ಅವರೊಂದು ಅರ್ಬುದ ರೋಗ ಇದ್ದಂತೆ, ದೇಹಕ್ಕೆ ಬಂದಿರತಕ್ಕಂಥ ಅರ್ಬುದ ರೋಗ ಇದ್ದಂತೆ, ಅದಕ್ಕೆ ಔಷಧ ಕೊಡಲೇಬೇಕು, ಅದು ಗುಣ ಆಗಲೇಬೇಕು, ಅದು ಆ ರೋಗ ಪರಿಹಾರ ಆಗಲೇಬೇಕು ಅದು ಅಂತ. ಅದು ಆಗ್ತದೆ. ಮುಂದೆ ಬರುವ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಇರ್ತಕ್ಕಂಥ ಎಲ್ಲ ಅಡ್ಡಿಗಳು ನಿವಾರಣೆ ಆಗ್ತದೆ. ಅವರವರಿಗೆ ಅವರವರ ಸ್ಥಾನವನ್ನು ದೇವಿ ತೋರಿಸ್ತಾಳೆ. ಅವರವ್ರು ಇರಬೇಕಾಗಿದ್ದಲ್ಲಿ ಅವರ ಜಾಗ ಯಾವುದು ಎನ್ನುವುದನ್ನು ದೇವಿ ತೋರಿಸ್ತಾಳೆ. ಯಾರೂ ಏನು ಚಿಂತೆ ಮಾಡಬೇಕಾಗಿದ್ದಿಲ್ಲ ಎಂಬುದನ್ನು ಕೂಡ ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಿ, ಈ ರಾಜೇಶ್ ಹೆಬ್ಬಾರರ ಕುಟುಂಬಕ್ಕೂ ವಿಶೇಷವಾದ ಆಶೀರ್ವಾದಗಳನ್ನು ಮಾಡ್ತಾ ಮುಂದೆ ತುಂಬ ಒಳ್ಳೆಯದಾಗಲಿ. ಈ ಕ್ಷೇತ್ರ ಬೆಳೆಯುವ ಕುಡಿಗಳಿದ್ದಾವೆ ಮನೆಯಲ್ಲಿ, ಎಲ್ಲ ಮುಂದೆ ಶ್ರೇಯಸ್ಸು ಅಭ್ಯುದಯ ಆಗ್ತಾ ಬರಲಿ. ತನ್ಮೂಲಕ ಅವರು ಸಮಾಜಕ್ಕೆ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಭಾವಿಸ್ತಾ, ಈ ಅನೇಕ ವರ್ಷಗಳ ನಮ್ಮದು ಪರಂಪರೆಯ ಬಾಂಧವ್ಯ, ಇದು ಪೀಳಿಗೆ ಪರಂಪರೆಯ ಬಾಂಧವ್ಯ. ಈ ಕಾಲ ತಗೊಂಡ್ರು ಕೂಡ ರಾಜೇಶ್ ಹೆಬ್ಬಾರರ ಜೊತೆಲಿರೋ ಬಾಂಧವ್ಯ ತುಂಬ ವರ್ಷಗಳದ್ದು, ಭಾಳಷ್ಟು ವರ್ಷಗಳದ್ದು, ವಿವಾಹ ಪೂರ್ವದ್ದದು. ಅಲ್ಲಿಂದ ಇರ್ತಕ್ಕಂಥ ಒಂದು ರಾಜೇಶ್ ಹೆಬ್ಬಾರ ಯೌವನಕ್ಕೆ ಬರುವ ಕಾಲದಿಂದ ಇರ್ತಕ್ಕಂಥ ಒಂದು ಬಾಂಧವ್ಯ ಅದು. ಆ ಬಾಂಧವ್ಯ ಮುಂದೆ ಮತ್ತಷ್ಟು ಇನ್ನಷ್ಟು ಅದು ಗಟ್ಟಿಯಾಗಿ ತನ್ನ ಮೂಲಕ ಸಮಾಜಕ್ಕೆ ಶ್ರೇಯಸ್ಸಾಗುವಂತೆ ಆಗಲಿ. ಹಾಗಾಗಿ ಮತ್ತೆ ಇಲ್ಲಿ ಬರುವ ಒಂದು ಆಶಯವನ್ನು, ಇಚ್ಛೆಯನ್ನು ವ್ಯಕ್ತಪಡಿಸ್ತಾ, ರಾಜೇಶ್ ಹೆಬ್ಬಾರ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಲ್ಪವನ್ನು ಈಡೇರಿಸುವ ಸದಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರನ್ನ ಹರಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಕ್ಷೇತ್ರಕ್ಕೆ ತುಂಬ ಅಭ್ಯುದಯದ ಕಾಲ ಮುಂದಿನ ದಿನಗಳಲ್ಲಿ ಬರಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಯಂ ಮಹಾರಾಜ್ ಕೀ.